ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸರಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು? ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈಗಾಗಲೇ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ. ಮನೆ ಮನೆಗೆ ತೆರಳಿ ಮತದಾರರನ್ನ ಮನಸ್ಸು ಗೆಲ್ಲೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಟಿಕೆಟ್ ಘೋಷಣೆಯ ಅಂತಿಮ ಸುತ್ತಿದ ಮಾತುಕತೆಯನ್ನು ನಡೆಸಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಅಂತಿಮ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಅಧಿಕೃತವಾಗಿ ಸೋಮವಾರ ಅಂದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಪ್ರತಿಯೊಬ್ಬರು ಹಿರಿಯ ನಾಯಕರೆಲ್ಲ ಸೇರಿಕೊಂಡು ಸಮರ್ಥ ಶಾಮನೂರ್ ಅವರ ನಾಮಪತ್ರ ಸಲ್ಲಿಕೆಯಲ್ಲಿ ಜೊತೆಯಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬಲ ಪ್ರದರ್ಶನವನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಳೆ ಮಾಡೋರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಡಿ ದಾಸಕರಿಯಪ್ಪ ಅವರು ಈಗಾಗಲೇ ಮತದಾರರ ಮನೆ ಮನೆಗೆ ತೆರಳುತ್ತಿದ್ದಾರೆ ಅಂತ ಹೇಳಿದೆ. ಹಾಗಾದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಹೇಗಿದೆ ಅನ್ನೋ ಸಂಪೂರ್ಣ ವಿವರಣೆಯನ್ನು ನಾನೀಗ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,32,000 ಮತದಾರರಿದ್ದಾರೆ. 2,32,000 ಮತದಾರರಲ್ಲಿ 32,000 ಮತದಾರರು ಲಿಂಗಾಯತರೇ ಇದ್ದಾರೆ. ಇನ್ನುಳಿದಂತೆ ಕುರುಬರು 17,000 ಮತದಾರರು, ನಾಯಕ ಸಮುದಾಯದ ಮತದಾರರು 14,000 ಮತದಾರರು, ಇನ್ನು ಪರಿಶಿಷ್ಟ ಜಾತಿಗೆ ಸೇರಿದವರು 22,000 ಮತದಾರರು, ಮರಾಠ ಸಮುದಾಯಕ್ಕೆ ಸೇರಿದವರು 12,000 ಮತದಾರರು, ಲಂಬಾಣಿ ಜನಾಂಗಕ್ಕೆ ಸೇರಿದವರು 8,000 ಮತದಾರರು. ಈ ಎಲ್ಲಾ ಜಾತಿವಾರು ಲೆಕ್ಕಾಚಾರದಲ್ಲಿ ಲಂಬಾಣಿ ಜನಾಂಗಕ್ಕೆ ಸೇರಿದವರು 8,000 ಮತದಾರರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಬರೋಬ್ಬರಿ 75,000 ಮತದಾರರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಒಟ್ಟು 2,32,000 ಮತದಾರರಲ್ಲಿ ಮುಸ್ಲಿಂ ಸಮುದಾಯದ ಮತದಾರರೇ 75,000 ಜನ ಇದ್ದಾರೆ. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ನಿರ್ಣಾಯಕ ಪಾತ್ರವನ್ನು ಮುಸ್ಲಿಂ ಸಮುದಾಯದ ಮತದಾರರೇ ನಿರ್ಧರಿಸ್ತಾರೆ. ಈ ಮುಸ್ಲಿಂ ಸಮುದಾಯದ ಎಲ್ಲ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಾ ಅನ್ನೋದು ಈಗ ಸದ್ಯಕ್ಕಿರೋ ಪ್ರಶ್ನೆ. ಯಾಕೆಂದರೆ ಸಮರ್ಥ ಶಾಮನೂರ್ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ಎಸ್ ಮಲ್ಲಿಕಾರ್ಜುನ ಅವರಾಗಿರಲಿ, ಶಾಮನೂರ್ ಕುಟುಂಬ ಈಗಾಗಲೇ ಅಲ್ಪಸಂಖ್ಯಾತರ ಮುಖಂಡರನ್ನ ಮನವೊಲಿಸೋದಕ್ಕೆ ಬಹಳಷ್ಟು ಕೊನೆ ಹಂತದಲ್ಲೂ ಕೂಡ ಕಸರತ್ತು ಮಾಡಬೇಕಾಯಿತು. ಅಲ್ಪಸಂಖ್ಯಾತರ ಮತಗಳನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷದ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಶಾಮನೂರ್ ಶಿವಶಂಕರಪ್ಪನವರ ಕುಟುಂಬ ಮತ್ತು ಎಸ್ ಮಲ್ಲಿಕಾರ್ಜುನ ಅವರು ಹಿರಿಯ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸಬೇಕಾಯಿತು. ಈಗ ಮುಸ್ಲಿಂ ಸಮುದಾಯದ ಮತಗಳು ಯಾವುದೇ ಕಾರಣಕ್ಕೂ ಛಿದ್ರ ಆಗಬಾರ್ದು. ಅಂದರೆ ಛಿದ್ರ ಆದರೆ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಆಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಭಯ ಈಗ ಕಾಂಗ್ರೆಸ್ ನಾಯಕರಲ್ಲಿದೆ. ಈ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ದೊಡ್ಡ ಒಂದು ಸವಾಲಾಗಿರೋದು ಯಾರು ಅಂತಂದರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರು. ಶ್ರೀನಿವಾಸ್ ಡಿ ದಾಸಕರಿಯಪ್ಪನವರು ಬಿಜೆಪಿ ಟಿಕೆಟ್ ಘೋಷಣೆ ಆದ ತಕ್ಷಣವೇ ತಮ್ಮ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸೋದು, ಮತದಾರರು ಮತ್ತು ನಾಯಕರನ್ನು ಭೇಟಿ ಮಾಡೋದು, ಅವ್ರನ್ನ ಮನವೊಲಿಸೋದು, ಅವ್ರನ್ನ ಚುನಾವಣೆಗೆ ತಯಾರಿ ಮಾಡುವಂಥ ಕಾರ್ಯಗಳನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಶ್ರೀನಿವಾಸ್ ಡಿ ದಾಸಕರಿಯಪ್ಪನವರು ಎಲ್ಲ ಮತದಾರರ ವರ್ಗಗಳನ್ನು ಭೇಟಿ ಮಾಡೋದು, ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಖಚಿತವಾದರೂ ಕೂಡ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಪಕ್ಷದ ಒಳಜಗಳದಿಂದ ಅಲ್ಪಸಂಖ್ಯಾತರ ಮತಗಳು ವಿಭಜನೆಯಾದರೆ ಗೆಲುವು ಕಷ್ಟವಾಗುವ ಸಾಧ್ಯತೆ ಈಗ ಶಾಮನೂರು ಶಿವಶಂಕರ್ ಅವರ ಕುಟುಂಬಕ್ಕೆ ಇದೆ. ಸಮರ್ಥ ಶಾಮನೂರ್ ಅವರು ನಾಮಪತ್ರ ಸಲ್ಲಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನು ಅಲ್ಪಸಂಖ್ಯಾತರ ಮತಗಳು ಮತ್ತು ಎಲ್ಲ ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತಗಳನ್ನು ಒಕ್ಕೂಡಿಸಿಕೊಂಡು ಒಟ್ಟಿಗೆ ನಮ್ಮ ಏನು ಮುಸ್ಲಿಂ ಮತದಾರರು 75,000 ಜನರಿದ್ದಾರೆ ಅಂತ ಹೇಳಿದೆ. ಈ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗದಂತೆ ನೋಡಿಕೊಳ್ಳುವಂಥ ಸವಾಲು ಮತ್ತೆ ಈಗ ಜಮೀರ್ ಅಹಮದ್ ಅವರ ಹೆಗಲಿಗೇರಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಮೀರ್ ಅಹಮದ್ ಅವ್ರ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸಿ ಅಲ್ಪಸಂಖ್ಯಾತರ ಮತಗಳು ಯಾವುದೇ ಕಾರಣಕ್ಕೂ ದಾವಣಗೆರೆ ದಕ್ಷಿಣದಲ್ಲಿ ವಿಭಜನೆ ಆಗಬಾರದು, ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಕೂಡ ಜಮೀರ್ ಅಹಮದ್ ಅವರ ಹೆಗಲಿಗೆ ಹಾಕಿದ್ದಾರೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ತಕ್ಷಣಕ್ಕಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಚುನಾವಣೆಯಲ್ಲಾಗಲಿ ಚುನಾವಣಾ ಪೂರ್ವ ಭವಿಷ್ಯಗಳನ್ನು ಅಥವಾ ಅಂಕಿಅಂಶಗಳನ್ನು ಲೆಕ್ಕಾಚಾರ ಹಾಕಿ ಹೇಳಬಹುದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದ್ರೆ ಯಾರು ಗೆಲ್ತಾರೆ, ಯಾರಿಗೆ ಹಿನ್ನಡೆ ಆಗ್ಬೋದು ಅಂತ ಈಗಲೇ ಹೇಳೋದು ಸದ್ಯಕ್ಕೆ ಕಷ್ಟವಾದಂಥ ಪರಿಸ್ಥಿತಿ. ಆದರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾಯಕರು ಪ್ರಚಾರದನ್ನು ಕೈಗೊಳ್ತಾರೆ, ಯಾವ ರೀತಿ ಯಾವ ಸಮುದಾಯದ ನಾಯಕರನ್ನು ಮನವೊಲಿಸ್ತಾರೆ, ಹಾಗಾಗಿ ಯಾವುದೇ ಬಂಡಾಯ ಇಲ್ದಂಗೆ ನೋಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ದಾವಣಗೆರೆ ಉಪಚುನಾವಣೆಯ ಕ್ಷಣ ಕ್ಷಣದ ಮಾಹಿತಿ ಹಾಗೂ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತೀವಿ. ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ನೋಡ್ತಾ ಇರಿ. ಧನ್ಯವಾದಗಳು.